ಹಲೋ, ಅಶ್ವಿನಿ ಕಿಚನ್‌ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳಿತಾ, ಇವತ್ತು ಪ್ರೋಟೀನ್ ಭರಿತ ಸೋಯಾ ಚಂಕ್ಸ್ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ 1 ಬಟ್ಲು, ಟೊಮೊಟೊ 4 ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಮೆಣಸು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಚಿಲ್ಲಿ ಪೌಡರು, ಗರಂ ಮಸಾಲ, ಹಸಿಮೆಣ್ಸಿನ್ಕಾಯಿ ಒಂದು 4, ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಈಗ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊತೀನಿ. ಕರೆಕ್ಟಾಗಿ ಹಾಗೆ ಹಾಕ್ಬಾರ್ದು, ಒಂದು 5 ನಿಮಿಷ ಕುದಿಸ್ಕೊತೀನಿ. ಸೈಡ್ ಕುಕ್ಕರ್ ಇಟ್ಕೊಂಡು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಲವಂಗ ಸೇರಿಸ್ಕೊತಾ ಇದ್ದೀನಿ, ಈರುಳ್ಳಿ ಕರಿಬೇವೆಲ್ಲ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಂದು ಕಡೆ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಕಡೆ ಸೋಯಾ ಚಂಕ್ಸ್ ಬಾಯ್ಲ್ ಹಾಕ್ತಿವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಟೇಸ್ಟ್ ಬರಲ್ಲ ಕಣ್ರಿ. ಎಲ್ಲ ಅಡಿಗೆಗಳಿಗೂ ಹಾಕಿದ್ಮೇಲೆ ಆಯಿಲ್ ಅಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದ್ರೇನೆ ರುಚಿ ಅಲ್ವಾ? ಹಾ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಬೇಕು ಅಂದರೆ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಚಂಕ್ಸ್ ಈ ಥರ ಬಾಯ್ಲ್ ಆಗಬೇಕು. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇರೋ ನೀರನ್ನೆಲ್ಲ ತೆಗಿಬೇಕು. ಇದರಲ್ಲಿರೋ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಧನಿಯಾ ಪುಡಿ, ಖಾರದ ಪುಡಿ ಮತ್ತೆ ಗರಂ ಮಸಾಲ ಸೇರಿಸಿದ್ದೀನಿ. ಇದು ಮಾಡೋಣ ಎಲ್ಲ ಒಂದ್ಸಲ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರುವ ಸೋಯಾ ಚಂಕ್ಸ್ ತುಂಬಾ ನೀರೆಲ್ಲ ತೆಗಿಬಾರ್ದು. ಈ ತರ ಒಂದ್ ಸ್ವಲ್ಪ ಜ್ಯೂಸಿ ಇರಬೇಕು. ಈ ತರ ಇರಬೇಕು. ಇವನ್ನ ಇವಾಗ ಅದರಲ್ಲಿ ಆಡ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಪ್ರೋಟೀನ್ ಫುಡ್ ಬೇಕನ್ನೋರು ಸಪ್ರೇಟ್ ಆಗಿ ಏನಪ್ಪ ಪ್ರೋಟೀನ್ ಫುಡ್ ರೆಡಿ ಮಾಡ್ಕೋಬೇಕು ಅನ್ನೋದಕ್ಕಿಂತ ಈ ತರ ನೀವ್ ಏನ್ ಮನೇಲಿ ಅಡ್ಗೆ ಮಾಡ್ಕೊಂತಿರೋ ಟೊಮೆಟೊ ಬಾತು, ಪಲಾವು, ಗ್ರೇವೀಸು, ಕರ್ರೀಸು ಆತರ ಅದೇ ಅಡಿಗೆಗೆನೆ ಈ ತರ ಸ್ವಲ್ಪ ಸೋಯಾ ಚಂಕ್ಸ್ ನ ಆಡ್ ಮಾಡ್ಕೊಳ್ರಿ. ಕೆಲವರೆಲ್ಲ ಹೇಳ್ತಾರೆ ಚಿಕನ್ಗಿಂತ ಜಾಸ್ತಿ ಇದ್ರಲ್ಲೇ ಪ್ರೋಟೀನ್ ಇರುತ್ತೆ ಅಂತ. ಸೊ ನಾನ್ ವೆಜ್ ತಿಂದೇ ಇರೋರು, ವೆಜ್ ತಿನ್ನೋರು ಈ ತರ ಸೋಯಾ ಚಂಕ್ಸ್ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ತುಂಬಾ ಪ್ರೋಟೀನ್ ಸಿಗುತ್ತೆ. ಇವಾಗ ಅಕ್ಕಿ ತೊಳ್ಕೊಂಡು ಟೊಮೆಟೊ ಬಾಟಿಗೆ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ಆಮೇಲೆ 4 ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು, ನೀಟಾಗಿ ಕುಕ್ ಆಗುತ್ತೆ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಎಷ್ಟು ಯಮ್ಮಿ ಟೇಸ್ಟಿ ಪ್ರೋಟೀನ್ ಸೋಯಾ ಚಂಕ್ಸ್ ಟೊಮೆಟೊ ಬಾತ್. ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂದರೆ ಮೊಸರನ್ನ ಒಂದು ಸ್ವಲ್ಪ ಸೇರಿಸ್ಕೊಳ್ರಿ. ಆಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಯೂಟ್ಯೂಬ್ ಚಾನಲ್ ಓನರ್ಗೆ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಅಪ್ಸೆಟ್ ಆಗಿದೆ, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿರಿ ಮನೆಯಲ್ಲಿ. ತುಂಬ ಪ್ರೋಟೀನ್ ಫುಡ್ ಇದು. ಟ್ರೈ ಮಾಡಿಬಿಟ್ಟು ಹೇಗಿರುತ್ತೆ ನೋಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಅವಾಗಲೇ ಹೇಳ್ದಂಗೆ 4 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀರೆಲ್ಲ ಆ್ಯಡ್ ಮಾಡ್ಕೊಂಡಾಗಿದೆ. ಇವಾಗ ಏನಾದರೂ ಉಪ್ಪು ಖಾರ ಇನ್ನೂ ನಿಮಗೆ ಕಡಿಮೆ ಅನಿಸಿದ್ರೆ ಇವಾಗ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇವಾಗಲೇ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಇದೊಂದು ಸ್ವಲ್ಪ ಹಂಗೆ ಒಂದು ಕುದಿ ಬರಲಿ, ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಅವಾಗಲೇ ಟೊಮ್ಯಾಟೊ ಬಾಯ್ಲ್ ಫ್ರೈ ಆಗುವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ಕಮ್ಮಿ ಇದೆ ಅಂತ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ಮಿಕ್ಸ್ ಕೊಡಿ. ಪಾಪ ಎಲ್ಲ ರೈಸಿಗೂ ಉಪ್ಪು ಹಾಕ್ಬೇಕಲ್ವ. ಇವಾದ್ರೆ ಅಡುಗೆ ಮಾಡಿದ್ದೀವಿ. ಕೊತ್ತಂಬರಿ ಹಾಕ್ತಾ ಇದೀನಿ ನೋಡಿ. ಚೆನ್ನಾಗಿ ಕುದಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ಲ. ಈ ಟೈಮಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಆಯ್ತು. ಇವಾಗ ಒಂದು ಮಿಕ್ಸ್ ಕೊಡಿ. ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಸೋಯಾ ಚಂಕ್ಸ್ ನೋಡ್ತಾ ಇದ್ರೆ ಹಂಗೆ ಟೊಮ್ಯಾಟೊ ಬಾತ್ ಮೇಲೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ವಿಸಿಲ್ ಇಟ್ಕೊಳ್ಳಿ. ಒಂದು ವಿಸಿಲ್ ಬಂದ್ಮೇಲೆ ಆಫ್ ಮಾಡ್ಕೊಳ್ಳಿ. ಒಂದು ವಿಸಿಲ್ ಕೂಗ್ಬಿಟ್ಟು ನೋಡಿ, ಫುಲ್ಲು ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಬಿಸಿ ಬಿಸಿ ಯಮ್ಮಿ ಪ್ರೋಟೀನ್ ಟೊಮ್ಯಾಟೊ ಬಾತ್ ರೆಡಿ. ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.